ಏನ್ ಮಾವ ಇಷ್ಟೊರಾಗ ಗಾಡಿ ಓಡಿಸ್ಕೊಂಡ್ ಬರೋದು? ನನ್ ತಲೆ ಗಿರ್ರ ಅಂತ ಸುತ್ತೈತೆ. ನಾನೇನ್ ಮಾಡ್ಲಿ? ನಿಮ್ ಅಜ್ಜಿ ನೋಡಿದ್ರೆ ಅರ್ಧ ಗಂಟೆಗೆ ಫೋನ್ ಮಾಡ್ಬಿಟ್ಟು ನನ್ನ ಮೊಮ್ಮಗಳು ಬೇಗ ಕರ್ಕಬಾ ಅಂತ ಫೋನ್ ಮೇಲೆ ಫೋನ್ ಮಾಡ್ತೈತೆ. ನಾನೇನ್ ಮಾಡಕ್ಕಾಗುತ್ತೆ? ಅದಕ್ಕೆ ಬೇಗ ಕರ್ಕ ಬಂದಿದ್ ನಿನ್ನ. ಏನೋ ಮೊಮ್ಮಗಳು ಯಾವತ್ತು ಮನೆಗೆ ಬಂದಿಲ್ಲ ಅನ್ನೋ ತರ 4 ಗಂಟೆಗೆ ಎಬ್ಬಳ್ಸ್ಕೊಡ್ಸೋದು ನಮ್ಮ ಅಜ್ಜಿ. ಇನ್ನೊಂದ್ಸಲಿ ನಿನ್ ಗಾಡಿ ಹತ್ತಿದ್ರ ನೋಡ್ ಮಾವ. ಏ ಗೀತಾ, ಬ್ಯಾಗ್ ತಗೊಂಡೋಗ್ ಬಾ. ಯಾರು ತಗೊಂಡೋಗ್ತಾರೆ ಬ್ಯಾಗು? ನೀನೇ ತಗೊಂಡ್ ಬಾ ಮಾವ. ಓಹೋ, ನಿಮ್ಮ ಅಮ್ಮನೂ ಅಷ್ಟೇ ಮದುವೆಗಿನ ಮುಂಚೆ ಎಲ್ಲ ನನ್ನ ಹತ್ರ ಕೆಲಸ ಮಾಡಿಸ್ಕೊಂತಿದ್ಲು. ಇವಾಗ ನೀನ್ ಸ್ಟಾರ್ಟ್ ಆಗ್ಬಿಟ್ಟಾ? ಎಲ್ಲ ಗೊತ್ತು ಬಿಡು ಅಮ್ಮನ್ ಬುದ್ಧಿ. ಅಜ್ಜಿ ಅಜ್ಜಿ ಅಲ್ಲ ಇರು ಕಂದ. ತಗಾಕು ಮರ ಆಚೆಗಾಕು ಅರ್ತಿ ನೀರ್ನ. ಈ ಚಿಕ್ಕ ಕೆಲಸನ ನಾನೇ ಮಾಡ್ಬೇಕಾ? ಏಯ್ ತಗೊಂಡ್ ಹೋಗ, ಇರ್ಲಿ ಆಚೆ ಹಾಕ್ಬಿಡೋಗ. ಹಲೋ. ಏನ್ ಗೀತಾ, ಅಪ್ಪ ಅಮ್ಮ ಎಲ್ಲ ಚೆನ್ನಾಗವ್ರ? ಹ್ಞೂ ಅಜ್ಜಿ, ಎಲ್ಲರೂ ಚೆನ್ನಾಗವ್ರೆ. ಆಯ್ತು ಬಿಡಿ, ಸರಿ. ಅಮ್ಮ, ಏನ್ ಗೀತಾ ಬಂದು ಅಂದ್ಬಿಟ್ಟು ಇಬ್ರು ಮಾತಾಡ್ಕೊ ಕುತ್ಕೊಬಿಟ್ಟಿದ್ದೀರಾ? ಹಲೋ ಅಮ್ಮ, ಬೇಗ ರೆಡಿ ಆಗ್ರಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಹಲೋ. ಕುಮಾರ ಗೀತಾ ಬಂದವ್ರೆ ದೇವಸ್ಥಾನಕ್ಕೆ. ಗೀತಾ ಬಂದು ಊರಿಂದ ಇದೇನಿದು? ಅಕ್ಕ ಬಂದವಳೆ. ರಘು, ಬೆಳಗ್ಗೆ ಬೆಳಗ್ಗೆ ನಮ್ಮನೆ ಮುಂದೆ ಕೂತಿದ್ಯಾ? ರಾತ್ರಿ ಎಲ್ಲ ನಿದ್ದೆ ಮಾಡಿದ್ಯಾ ಇಲ್ವೋ? ಯಾಕೋ ಹಿಂಗ್ ಕೂತಿದ್ಯಾ ಕಣ್ಮುಚ್ಕೊಂಡು? ಅಕ್ಕ, ನಾವು ಗಾಢ ತಪಸ್ಸಿನಲ್ಲಿದ್ದೀವಿ, ತಾವುಗಳು ನಮ್ಮ ಮುಂದೆ ಬಂದು ಕೂರುವಿರಾ? ಇದೇ ಭಾಷೆನಾ? ಕಪ್ಪೆಗಳು ಅವುಗಳು ಅಂತ ಬೆಳಗ್ಗೆ ಬೆಳಗ್ಗೆ ಏನ್ ಮಾಡಕ್ ಕೆಲ್ಸ ಇಲ್ಲ ನಿನ್ಗೆ? ಅಕ್ಕ, ನನ್ನ ಮುಂದೆ ಕೋಪ ಮಾಡಿಕೊಳ್ಳದೆ ಸ್ವಲ್ಪ ಹೊತ್ತು ಕೂರುವಿರಾ? ಇವನೇನಪ್ಪ ಕುತ್ಕೊಂಡವರ್ಗು ಬಿಡಲ್ಲ ಅನ್ಸುತ್ತೆ ಇವತ್ತು. ಸರಿ, ಇವಾಗ ನಿನ್ ಮುಂದೆ ಬಂದು ಕುತ್ಕೊಂಡಿದೀನಿ, ಅದೇನೋ ಬೊಗಳು ಹೇಳು. ಒಳಗಡೆ ಸಾರ್ಗಿಟ್ಟಿದೀನಿ. ಅಕ್ಕ, ನೀವು ಸಮಾಧಾನದಿಂದ ಇದ್ದು ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ವೆರಿ ಗುಡ್, ವೆರಿ ಗುಡ್. ತಾವುಗಳು ಕಣ್ಣು ಮುಚ್ಚಿದ್ದೀರ. ನಾನು ಹೇಳುವ ಪ್ರಶ್ನೆಗಳಿಗೆ ಮಾತ್ರ ತಾವು ಕಿವಿ ಕೊಟ್ಟು ಉತ್ತರ ಕೊಡಬೇಕು. ಏನೋ ಮುಚ್ಕೊಂಡು ಹೇಳಲೇ, ಒಳಗಡೆ ಸಾಂಬಾರ್ ಬೇರೆ ಸೀದೋತೈತಿ. ಹೌದೌದು, ವಾಸನೆ ಬರ್ತಾ ಇದೆ. ಅಕ್ಕ, ಮನೇಲಿ ಬಿರುವ ಇದೆಯೇ? ಹೂನಪ್ಪ, ಐತೆ. ನಿಮ್ ಬಾವ ಕೊರೋನಾ ಟೈಮಲ್ಲಿ ತಂದ್ಕೊಟ್ಟಿರೋದು. ಮೊನ್ನೆಯಿಂದ ಅಕ್ಕಿ ಕಾಣಿಸ್ತಾ ಇಲ್ಲ. ಯಾ ಮುಂದೆ ಮಗ ಕದ್ಕೊಂಡೋದ್ನ ಏನೋ ಕಾಳ್ಮುಂಡೆ ಮಗ. ಅವ್ನ ಕೈ ಕಾಲು ಗೆಗರ್ ಬಿದ್ದೋಗ, ಅವ್ನ ಮಠ ಮುಚ್ಚೋದ್ರು. ಅಕ್ಕ, ಬೀರುನಲ್ಲಿ ಸೀರೆಗಳು ಇದೆಯೇ? ಹೂನಪ್ಪ, ಒಳಗಡೆ ಬಿರುವನಾಗೆ ಬೇಕಾದ ಸೀರೆ ಇವೆ. ನಿನ್ಗೂ ಒಂದ್ ಕೊಡ್ಲಾ? ಕಟ್ಕಂತೀಯಾ? ಕಾಮಿಡಿ ಮಾಡುವ ಸಮಯ ಅಲ್ಲ ಅಕ್ಕ. ಓಕೆ, ಸಾರಿ, ನೆಕ್ಸ್ಟ್ ಹೇಳು. ಅಕ್ಕ, ಈ ಸೀರೆಗಳ ಮಧ್ಯೆ ಎಲ್ಲನ 50 ರೂಪಾಯಿ ಮಡಗಿಟ್ರೆ ಕೊಡಕ್ಕ. ಬೆಳಗ್ಗೆ ಎದ್ದಾಗಿಂದ ಒಂದ್ ಡ್ರಾಪ್ ಎಣ್ಣೆ ಕೂಡ ಹಾಕೊಂಡಿಲ್ಲ ಅಕ್ಕ. ಮುಂದೆ ಮಗನೆ, 50 ರೂಪಾಯಿ ದುಡ್ಗೋಸ್ಕರ ಇಷ್ಟೊಂದು ಡ್ರಾಮಾ ಮಾಡ್ತಾ ಕೂತ್ಕೊಂಡಿದ್ಯಾ? ಒಳಗಡೆ ಮಾಡೋ ಕೆಲ್ಸ ಬೇಜಾನ್ ಇದ್ರುನು ಏನೋ ದೊಡ್ಡ ಉಪದೇಶ ಮಾಡ್ತೀಯ ಅಂತ ಇಲ್ಲಿ ಬಂದು ಕೂತ್ಕೊಂಡಲ್ಲ ನಾನು. ಆ ಎಣ್ಣೆ ಇಲ್ದಿದ್ರೆ ನನ್ಗೆ ತಲೆನೇ ಮಾಡಲ್ಲಕ್ಕ. ಅಕ್ಕ, ದಯವಿಟ್ಟು ಏನಾರ ತಂದ್ಕೊಡಕ್ಕ. 50 ರೂಪಾಯಿ ಇದ್ರೆ ಕೊಡಕ್ಕ ಪ್ಲೀಸ್ ಅಕ್ಕ. ಎದಣ್ಣ ನನ್ ಮಗನೆ, ಅಯ್ಯೋ ಬೇವರ್ಸಿ ನನ್ ಮಗನೆ. ಮಾಮೂಲಿಯಾಗಿ ಸಾಂಬಾರ್ ಮಾಡಿರೇನೆ ನಮ್ಮ ಯಜಮಾನಪ್ಪ ತಿನ್ನಲ್ಲ. ಅಪರೂಪಕ್ಕೆ ಆ ಟಿವಿಯಲ್ಲಿ ಬರೋ ಪ್ರೋಗ್ರಾಮ್ ನೋಡ್ಕೊಂಡು ಅಡ್ಗೆ ಮಾಡಿದ್ರೆ ಅದನ್ನು ಹಾಳು ಮಾಡಿ ಬೆಂಕಿಗ್ದಲ್ಲ. ಹೋಗ ಬೇವರ್ಸಿ ಮುಂಡೆ ಮಗನೆ. ಅಕ್ಕ, ಹೀಗೆ ಬಾಯ್ ಮಾಡ್ಕೊಂಡು ಇದ್ಬಿಡು ಜೀವನ ಪೂರ್ತಿ. ಇನ್ನು 10 ವರ್ಷ ಆದ್ರೂ ನಿಂಗೆ ಅಡ್ಗೆ ಮಾಡಕ್ ಬರಲ್ಲ ನಿಂಗೆ. ಪಾಪ ನಮ್ಮ ಬಾವ ಪುಣ್ಯಾತ್ಮ.
ಇಷ್ಟ ದಿನ ನಿನ್ ಹತ್ರ ಅಡ್ಗೆ ಮಾಡ್ಕೊಂಡು ಇಷ್ಟ ದಿನ ಹೆಂಗ್ ನರಕ ಅನ್ಭವಿಸೋನೋ ಏನೋ ಗೊತ್ತಿಲ್ಲ. ಅಯ್ಯೋ ಬೇವರ್ಸಿ ಮುಂಡೆ ಮಗನೇ, ನಮ್ಮ ಮನೆ ಸುತ್ತರ ಎಲ್ಲಾನ ಕಾಣಿಸಿದಿ ಅಂದ್ರೆ ಚರ್ಮ ಸುಲ್ದಾಕ್ಬಿಡ್ತೀನಿ. ಹೋಗೋ ಬೇವರ್ಸಿ ಮುಂಡೆ ಮಗನೇ. ನಮ್ಮ ಅಕ್ಕ ಏನಾದ್ರು ನನ್ಗೆ ಇಲ್ಲಿ ನೋಡ್ಬಿಟ್ರೆ ಸೀದಾ ಸುಡುಗಡೆ ಕಳಿಸ್ಬಿಡ್ತಾಳಲ್ಲಪ್ಪ. ಫಸ್ಟ್ ನಾ ಇಲ್ಲಿಂದ ಜಂಪ್ ಆಗ್ಬಿಡೋಣ. ಎಲ್ಲೋದ್ರು ಇಷ್ಟು ಬೇಗ? ಇಷ್ಟಾನೆ ಕಾಣಿಸಿದ್ರು. ಏನ್ ಮಾವ ಭಯಪಟ್ಟ? ಹಾಗೇನಿಲ್ಲ. ಅಯ್ಯ ಕುಮಾರ, ನಿಮ್ಮಮ್ಮ ನಂಗೆ ಭದ್ರಕಾಳೆ ಆದ್ರೆ ನೀನ್ ನನಗೆ ಸುಂಟ್ರಗಳೆ ಆಗ್ಬಿಟ್ಟು ಹಿಂದೆ ಬಂದು ಸುಸ್ಸು ಮಾಡಿಸ್ಬಿಟ್ಟಲ್ಲೋ. ಈ ಚಿತ್ರದಕ್ಕೆ ಯಾಕ್ರು ಅಮ್ಮಮ್ಮ ಗಸರ್ಕೊಂಡು ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಾ? ಏನ್ ಮಾವ ಏನೋ ಬೆಳಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ಯಾ? ಯಾಕೋ ಕುಮಾರ, ಸ್ಕೂಲಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡಿಸ್ದಂಗೆ ಹಿಂದೆ ಬಂದು ನನಗೆ ಆಟ ಆಡಿಸ್ತಾ ಇದ್ಯಾ? ಯಾಕೆ ಮಾವ ಏನಾಯ್ತು? ಏನಿಲ್ಲ ಬಿಡು. ಹೌದು, ನಿಮ್ಮಮ್ಮನ ಗೀತ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅವ್ರ ಆಗ್ಲೇನೆ ಮನೆ ಕಡೆ ಹೋದ್ರು ಮಾವ, ಇಷ್ಟೊತ್ತಿಗೆಲ್ಲ ಮನೆಗ್ ಸೇರ್ಕೊಂಡಿರ್ತಾರ ಅವ್ರು. ಮತ್ತೆ ಅವ್ರ ಜೊತೆ ಹೋಗಿಲ್ವಾ ನೀನು? ಅಯ್ಯೋ ನನ್ ಮನೆ ಕಡೆ ಹೋಗೋಣ ಅಂತ ಗಾಡಿ ತೆಗಿತಾ ಇದ್ದೆ. ಗಾಡಿಯಲ್ಲಿ ನೋಡಿದ್ರೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. ಅದಕ್ಕೆ ಅಮ್ಮನ್ನ ಆಟೋ ಕಳ್ಸಿ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರೋಣ ಅಂತ ಈ ಕಡೆ ಬಂದೆ ಬಾಟ್ಲಿ ಹುಡ್ಕೊಂಡು. ಸಡನ್ ಆಗಿ ನೋಡಿದ್ರೆ ನೀನ್ ಕಾಣಿಸ್ಬಿಟ್ಟೆ. ನಾನು ಅಲ್ಲಿಂದ ಮಾವ ಮಾವ ಅಂತ ಕೂಗ್ತಾನೆ ಇದೀನಿ. ನೀನ್ ನೋಡಿದ್ರೆ ಒಳ್ಳೆ ಓತಿಕೆ ತರ ತಲೆ ಮೇಲೆ ಕೆತ್ಕೊಂಡು ಅದೇನು ಯೋಚನೆ ಮಾಡ್ತಾ ಕೂತಿದ್ದಲ್ಲಪ್ಪು. ಅದಕ್ಕೆ ಓಡ್ ಬಂದ್ಬಿಟ್ಟೆ ಮಾವ. ಇನ್ ಯಾರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಿ ಕುಮಾರ? ನಿಮ್ಮಮ್ಮ ಸುಜಾತಮ್ಮನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರೋದು ನಾನು. ನಿಮ್ಮಮ್ಮ ಕೊಟ್ಟಿರೋ ಕೋಟ್ಲೆಗೆ ಕೋಮಾಗ ಹೋಗೋದೊಂದೇ ಬಾಕಿ. ಅಂತದೇನಾಯ್ತು ಮಾವ? ಏನೇನು ಯೋಚನೆ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ಯಾ ನೀನು? ಏನಿಲ್ಲ ನಡಿ, ಇಬ್ರು ಬಾಟ್ ಹುಡುಕ್ಬಿಟ್ಟು ಗಾಡಿ ಪೆಟ್ರೋಲ್ ಹಾಕ್ಸಿ ಊರ್ ಕಡೆ ಹೋಗೋಣ ನಡಿ ಬಾ. ನಮ್ಮ ಮಾವ ಬೆಳಗ್ಗೆನೆ ಎಣ್ಣೆ ಏಟಲ್ಲಿ ಏನೋ ಮಾತಾಡ್ತಾನಲ್ಲ. ಏ ಕುಮಾರ, ಎಣ್ಣೆ ಆದ್ರೂ ಕೊಡ್ಸೋ. ಬಾ ಮಾವ, ಇಲ್ಲಿ ಟೀ ಕುಡ್ಕೊಂಡು ಹೋಗೋಣ, ಮುಂದೆ ಕೊಡಿಸ್ತೀನಿ. ಮೌ, ಎಣ್ಣೆ ಏನಾದ್ರೂ ಸಿಗುತ್ತಾ? ಕಣ್ಣಿಗೆ ಏನಾದ್ರು ಮತ್ತೆ ಬಂದಿದೀಯಾ? ಟೀ ಅಂಗಡಿ ಹತ್ರ ಬಂದ್ ಎಣ್ಣೆ ಕೇಳ್ತಾ ಇದೀಯಾ? ಲೇ ಮರಿ, ನಿನ್ನ ಹತ್ರ ಬಿಡಿ ಏನೋ ಇಟ್ಟಿದ್ದೇನು? ನೀನೇ ಬಿಡಿ ಇದ್ದಂಗಿದೀಯಾ? ಈಗ ನಿನ್ನ ಹತ್ರ ಎಲ್ಲ ಬಿಡಿ ಇರುತ್ತೆ ಬಿಡು. ಲೇ ಮರಿ, ಏನ್ ನಿನ್ನ ಹೆಸರು? ಸಂತು. ಸಂತು, ನೀ ಸಾಬು ಸ್ಲೋನಾ? ಯಾವ ನಿನ್ ಕುಟ್ ನನ್ ಮಗ ಬೆಳಗ್ಗೆನೆ ತಲೆಗೆ ಶೂಟ್ ಆಗ್ತಾನಲ್ಲ. ಯಾರ್ ಗುರು ನೀವೆಲ್ಲ? ಏ ಕುಮಾರ ಕುಮಾರ, ಗಾಡಿ ನಿಲ್ಸೋ ಒಂದ್ ನಿಮಿಷ. ಯಾಕೋ ಏನಾಯ್ತು? ಬೇಕ್ರಿ ಹತ್ರ ನಿಮ್ಮಮ್ಮನ ಗೀತ ಇದ್ದಾಳ ಕುಮಾರ. ಹೌದಾ? ಆಗ ಇಬ್ರು ಆಟೋದಲ್ಲಿ ಕಳಿಸ್ನಲ್ಲ, ಮತ್ತೆ ಬೇಕ್ರಿ ಹತ್ರ ಬಂದು ಯಾಕೆ ಕುತ್ಕೊಂಡ್ರಿ ಇವ್ರು? ನಡಿ ಮಾವ, ಬೇಕ್ರಿ ಹತ್ರ ಹೋಗೋಣ. ನಾ ಬೇಕ್ರಿ ಹತ್ರ ನಾ ಬರಕ್ಕೆಲ್ಲ ಹೋಗ್ಕೊಂಬಾರ. ನೀನೇ ಬೇಕಾದ್ರೆ ನಿಮ್ಮಮ್ಮ ಇದಾಳ ನೋಡು ಕಾಳಿದುರ್ಗ, ನನ್ಗೇನ ನೋಡ್ಬಿಟ್ಟ ಅಂದ್ರೆ ನಂಗೆ ನರನೆಲ್ಲ ಕಟ್ ಮಾಡಿ ನಿನ್ಗೆ ಹಾರಾಗ್ಬಿಡ್ತಾವ ಗೊತ್ತಾ? ಅದಕ್ಕೆ ಮಾವ ನಮ್ಮ ಅಮ್ಮನ ನೋಡಿದ್ರೆ ಅಷ್ಟೊಂದು ಭಯ ಬೀಳ್ತಾ ಇದೀರಾ? ನಾನಿದೀನಿ ಬಾಬವ, ಹೋಗೋಣ. ನೀನ್ ಗಾಡಿಯಲ್ಲಿ ಡ್ರಾಪ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಡ್ಕೊಂಡೆ ಹೋಗ್ತೀನಿ, ಹೋಗು. ಮಾವ, ಬಾರ, ಯಾಕೆ ಹಂಗ ಹೋಗ್ತಾ ಇದೀಯಾ? ಅಯ್ಯ, ಅದೇನ್ ಭಯ ಬೀಳ್ತೇನಪ್ಪ ನಮ್ಮ ಅಮ್ಮನ ನೋಡಿದ್ರೆ ನೀನು? ನಿಮ್ಮಮ್ಮ ಬೇಕ್ರಿ ಹತ್ರ ಇದ್ದಾಳ ಅಂತ ಹೇಳ್ದೆ ನೋಡು, ಅದ್ ನನ್ ತಪ್ಪು. ಸುಮ್ನೆ ಇರ್ಬೇಕಾಗಿತ್ತು ನಾನು. ಈ ಭದ್ರಕಾಳಿ ದಾಳಿಗೆ ಕುಮಾರ ಕೊಡಿಸ್ತೀನಿ ಅಂದಿದ್ದು ಎಣ್ಣೆನ ಹಾಳಾಗೋಯ್ತು. ಇದಾಕಮ್ಮ ಮನೆಗೆ ಹೋಗಿ ಅಂತಂದ್ರೆ ಇಲ್ಲಿ ಬಂದು ಕುತ್ಕೊಂಡಿದ್ರಿ ಇಬ್ರು? ಏನೇ ಮನೆಗೆ ಹೋಗ್ತಿದ್ದಂಗೆ? ಏನಿಲ್ಲ ಕುಮಾರ, ಈತ ಯಾಕೋ ಹೊಟ್ಟೆ ಹಶ್ವಾಗ್ತೈತೆ ಅಜ್ಜಿ ಅಂದು, ಅದಕ್ಕೋಸ್ಕರ ಬೇಕ್ರಿ ಹತ್ರ ಏನನ್ನ ತಿನ್ನಿಸ್ಕೊಂಡು ಹೋಗೋಣ ಅಂತೇಳಿ ಕೊಂಡ್ವಿ. ಹೌದಾ? ಏನೇ ಟಗರ್ಪುಟ್ಟಿ, ಏನ್ ಮಾತಾಡ್ತಿದ್ದಂಗ ಒಬ್ಳೆ ತಿಂತಾ ಇದೀಯಾ? ಓಹೋ, ನೀನ್ ತಿಂತಾ ಇರೋ ಸ್ಪೀಡ್ ನೋಡ್ತಾ ಇದ್ರೆ ಬೇಕ್ರಿ ಎಲ್ಲ ಖಾಲಿ ಮಾಡ್ದಂಗ ಇದೆಯಾ ಇವತ್ತು? ನೋಡಜ್ಜಿ, ಮಾವ ಹೆಂಗಿರ್ತಾನೆ. ಸುಮ್ಮನೆ ಇರಪ್ಪ, ಬೆಳಗ್ಗೆಲಿಂದ ಏನೂ ತಿನ್ನಿಲ್ಲ ಮಗು, ದೃಷ್ಟಿ ಆಗುತ್ತೆ ಹಂಗೆಲ್ಲ ಮಾತಾಡಿದ್ರೆ.
ಅಯ್ಯ ಸುಮ್ನೆರಮ್ಮ, ಬೆಳಗ್ಗೆ ಮಸಾಲೆ ದೋಸೆ ಕೊಡ್ತಿದ್ದೀನಿ. ನಿನ್ನ ಹತ್ರ ಹೇಳ್ದಾ ಮಾವ ಏನು ಕೊಡ್ಸಿಲ್ಲ ಅಂತ? ಅಜ್ಜಿ ಮಸಾಲೆ ದೋಸೆ ಏನು ಚೆನ್ನಾಗಿ ಎಲ್ಲ ಮಾನ ತಿನ್ಬಿಟ್ಟ. ನನ್ ಮೇಲೆ ಚಡಿ ಹೇಳ್ತೀಯ ನಮ್ಮ ಅಮ್ಮನಿಗೆ? ನಡಿಯ ನಿಂಗೆ ಐತೆ ಮನೆಗೆ. ಹೋಗ್ಲಿ ಬಿಡ್ರು, ಯಾವಾಗೂ ಇದ್ದಿದ್ದೆ ನಿಮ್ಮಿಬ್ಬರದು ಜಗಳನೇ ಜಗಳ. ಮನೆಗೆ ಹೋಗಿ ಒಳ್ಳೆ ಅಡಿಗೆ ಮಾಡ್ಕೊಡ್ತೀನಿ ನಡೀರ. ಇನ್ನು 10 ವರ್ಷ ಆದ್ರೂ ನಿಂಗೆ ಅಡಿಗೆ ಮಾಡಕ್ ಬರಲ್ಲ ನಿಂಗೆ. ಪಾಪ ನಮ್ಮ ಬಾವ ಪುಣ್ಯಾತ್ಮ, ಇಷ್ಟ ದಿನ ನಿನ್ನ ಹತ್ರ ಅಡಿಗೆ ಮಾಡ್ಕೊಂಡು ಇಷ್ಟ ದಿನ ಹೆಂಗೆ ನರಕ ಅನ್ಭವಿಸೋನೋ ಏನೋ ಗೊತ್ತಿಲ್ಲ. ಕುಮಾರ ಎಲ್ಲ ದಾರಿನಲ್ಲಿ ಹೋಗೋವಾಗ ಹೋಟ್ಲಿದ್ರೆ ನಿಲ್ಸೋ, ಸಾಂಬಾರ್ ತಕೊಳ್ಳೋಣ. ಈಗಲೇ ಹೇಳ್ದಲ್ಲಮ್ಮ ಮನೆಗೆ ಹೋಗಿ ಒಳ್ಳೆ ಅಡಿಗೆ ಮಾಡ್ತೀನಿ ಅನ್ಬಿಟ್ಟು ಅವಾಗ್ಲೇ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದಿಲ್ಲ ನೀನು. ಹೇಳ್ದಷ್ಟು ಕೇಳು ಕುಮಾರ, ಅಲ್ಲೆಲ್ಲ ನಿಲ್ಸೋ. ಓಹೋ ಏನೇ ಬೆಳಗ್ಗೆನೆ ಕಸ ಗುಡಿಸ್ತಿದ್ಯಾ? ಅಜ್ಜಿ ಆಯ್ತು ಹೋಗೋದ್ಲಿ ಕಾಣಿಸ್ತಾ ಇಲ್ಲ. ಅಜ್ಜಿ ಬೆಳಿಗ್ಗೆದ್ದು ಪೇಟೆ ಕಡೆ ಹೋಯ್ತು. ಪೇಟೆಗ? ನನಗೆ ಹೇಳಿದ್ದಂಗೆ ಬೆಳಗ್ಗೆನೆ ಅಷ್ಟು ಬೇಗ ಏನಕ್ಕೆ ಹೋದ್ಲು? ಬೆಳಗ್ಗೆನೆ ನಿನ್ಗೆ ಅಜ್ಜಿ ಎಬ್ಬಿಸ್ಲು ಮಾವ. ನೀನ್ ಬೆಳಗ್ಗೆನೆ ಕುಂಕಾಳಂಗ್ ನಿದ್ದೆ ಹೋಗ್ತಿದ್ದ. ಮಾವ ನೀನ್ ಎದ್ದಾದ್ಮೇಲೆ ಫೋನ್ ಮಾಡ್ತೀನಿ ಅಂತ ಅಜ್ಜಿ. ಕುಮಾರ, ನಿಮ್ ದೊಡ್ಡಮ್ಮಂಗೆ ಹುಷಾರಿಲ್ವಂತೆ. ನಿಮ್ ದೊಡ್ಡಪ್ಪ ರಾತ್ರಿ ಕಾಲ್ ಮಾಡಿ ಹೇಳಿದ್ರು. ನಾನು ಊರ್ ಕಡೆ ಹೋಗ್ ಬರ್ತೀನಿ, ನಿಮ್ ದೊಡ್ಡಮ್ಮನ್ ನೋಡ್ಕೊಂಡ್ ಬರಕ್ಕೆ. ಅದಲ್ಲಮ್ಮ, ಮನೆ ತವ ಹುಷಾರ್ ಕಣ. ಗೀತಾಳ್ನ ಹುಷಾರಾಗಿ ನೋಡ್ಕೊ. ಸಾಯಂಕಾಲ ಬೇಗ ಬಂದ್ಬಿಡ್ತೀನಿ. ತಿಂಡಿ ಏನಾದ್ರು ಮಾಡಿದೆ ಇಲ್ವಾ? ಇವತ್ತೊಂದಿನ ಇಬ್ರುನು ಹೋಟ್ಲ್ನಾಗ ಹೋಗಿ ತಿನ್ಕೊಳ್ರಿ, ನಾನು ಇರ್ತೀನಿ. ಅಯ್ಯೋ ನಮ್ಮ ಅಮ್ಮನಿಗೆ ಅದಷ್ಟು ಆತ್ರನೋ. ಹೇಳಿದ್ದವ್ರು ಸ್ವಲ್ಪ ಕೇಳಿದ್ರೆ ಕಾಲ್ ಕಟ್ ಮಾಡ್ಬಿಡ್ತಾಳೆ. ಯಾಕೆ ಮಾವ ಅಜ್ಜಿ ಏನಂದ್ರು? ಇವತ್ತು ಇಬ್ರು ಹೋಟ್ಲಲ್ಲಿ ತಿನ್ಬೇಕಂತೆ ಊಟ. ಅಜ್ಜಿ ಸಾಯಂಕಾಲನಂತೆ ಬರೋದು. ಹೌದಾ ಮಾವ? ನೀನು ಮನೆಗೆ ಇರು, ಶೇವಿಂಗ್ ಮಾಡ್ಕೊಂಡು ನಿನ್ಗೂ ನನ್ಗೆ ಇಬ್ರಿಗೂ ಟಿಫನ್ ತಗೋ ಬರ್ತೀನಿ, ಸರಿನಾ? ಮಾವ ಬೇಗ ತಗೊಂಡ್ ಬಾ ಮಾವ, ಹಸ್ವಾಗ್ತೈತೆ ನಂಗೆ. ನೀನು ಮನೆಗೆ ಇರು, ಹೋಗ್ಬಿಟ್ಟು ತಿಂಡಿ ತಗೋ ಬರ್ತೀನಿ, ಎಲ್ಲೋ ಹೋಗ್ಬೇಡ. ಹಾ ಅಯ್ಯೋ ಬೇವರ್ಸಿ ಮುಂಡೆ ಮಗನೇ, ನಮ್ಮ ಮನೆ ಸುತ್ತರ ಎಲ್ಲ ಕಾಣ್ತಿದೀಯ ಅಂದ್ರೆ ಚರ್ಮ ಸುಲ್ದಾಕ್ಬಿಡ್ತೀನಿ. ನಮ್ಮ ಅಕ್ಕನ ಎದುರು ಇವತ್ತು ನಂಗೆ ನೋಡ್ಬಿಟ್ರೆ ಚಲ್ಮ ಸುಡಿತಾಳಪ್ಪ. ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಕುಮಾರ, ಕುಮಾರ ಎಲ್ಲಿದ್ಯಪ್ಪ? ಯಾರಪ್ಪ ಮನೇಲಿ ಯಾರು ಇದ್ದಂಗಿಲ್ಲ, ಹಾವು ಅಂತ ಇಲ್ಲ. ಓಹೋ, ಕುಮಾರ ಏನಾದ್ರು ಸ್ನಾನ ಮಾಡ್ತಾ ಇರ್ಬೇಕು, ಅಲ್ಲಿಗೆ ಹೋಗೋಣ. ಕುಮಾರ, ಕುಮಾರ ಬೇಗ ಬಾರು, ನಿಮ್ಮಮ್ಮ ಏನೋ ನೋಡ್ಬಿಟ್ರೆ ನಂಗೆ ಸಾಯಿಸ್ಬಿಡ್ತಾಳೆ. ಅಕ್ಕ ಅಕ್ಕ ನೀನ್ ಯಾವತ್ತೂ ಬರಲ್ಲ ಅಕ್ಕ ನಿಮ್ಮ ಮನೆಗೆ, ದಯವಿಟ್ಟು ಬಿಡ್ಬೇಡಕ್ಕ, ನಿನ್ ದಮ್ಮಯ್ಯ ಅಂತೀನಿ. ಇದೇನಪ್ಪ ನಮ್ಮ ಅಕ್ಕನ ವಯಸ್ಸು, ಚಿಕ್ಕ ಮಕ್ಕಳ ತರ ಎಷ್ಟು ಸ್ವೀಟ್ ಆಗಿದೆ. ನಾನ್ ಜಿತ್ತು ಗೀತಾ. ಏನಾಯ್ತು ಚಿತ್ತು? ನಮ್ಮ ಅಕ್ಕ ಅನ್ಕೊಂಡು ಜಾಸ್ತಿನೇ ಬಿಲ್ಡಪ್ ಕೊಟ್ಟನಲ್ಲಪ್ಪ. ಪಾಪ ಗೀತಾ ಜಾಸ್ತಿನೇ ಭಯ ಪಟ್ಬಿಟ್ಟವಳೆ. ಏನು ಇಲ್ಲಮ್ಮ ಗೀತಾ, ನೀನ್ ನನ್ನ ಬೆನ್ನು ಕಟ್ಟಿದೆ ಅಲ್ವಾ, ನಾನು ಯಾರಂತ ನೋಡಕ್ ಹೋದೆ, ಅಷ್ಟರಲ್ಲಿ ನನ್ನ ಕಾಲ್ ತೆಗೆದು ನಿನ್ ಕಾಲ್ ಕೆಳಗಡೆ ಬಿದ್ದೋದೆ ಅಷ್ಟೇ. ಹೌದಾ ಜೀತು? ಹೌದು. ಅಜ್ಜಿ ಮನೇಲಿ ಇದ್ದಾರ? ಇಲ್ಲ ಜೀತು, ಅಜ್ಜಿ ಬೆಳಿಗ್ಗೆ ಎದ್ದು ಪೇಟೆಗೆ ಹೋದ್ರು. ಅಮ್ಮಯ್ಯ, ಸದ್ಯಕ್ಕೆ ಬಚ್ಚವಾದ. ಇಷ್ಟೊತ್ತಿಗೆ ನಮ್ಮ ಅಕ್ಕ ಏನಾದ್ರು ಮನೇಲಿ ಇದ್ದಿದ್ರೆ ಕಪ್ಪೆ ತರ ಒಟ ಅನ್ನೋದು. ಗೀತಾ, ನಿಮ್ಮ ಮಾವ ಏನಾದ್ರು ಇದ್ದಾನ? ಇಲ್ಲ ಜೀತು, ಮಾವ ಶೇವಿಂಗ್ ಮಾಡಿಸ್ಕೊಂಡು ಟಿಫನ್ ತರ ಕಾಚೆ ಹೋಯ್ತು. ಹೌದಾ? ಇಷ್ಟೊತ್ತಾದ್ರೂ ತಿಂಡಿ ಮಾಡಲ್ವಾ? ಇಲ್ಲ ಜೀತು. ಅಯ್ಯೋ ಜೀತು ಹೊಟ್ಟೆ ಹಸಿತೈತೆ ಜೀತು. ಅಯ್ಯೋ ಬಾ ಪುಟ್ಟ, ತಿಂಡಿ ಆದ್ರೂ ಕೊಡಿಸ್ತೀನಿ ಬಮ್ಮ, ಬಾ ಬಾಮ್ಮ. ಅವಾಗ್ಲೂ ಹೇಳೋಕ್ಕಾಗಿಲ್ವೇನಮ್ಮ ಹೊಟ್ಟೆ ಹೆಸುತ್ತಂತ? ಎಷ್ಟೋ ಅಶೋಕೊಂಡಿದ್ದೀವಿ ಪಾಪ. ಬಾ ಕುಮಾರ್, ಎಷ್ಟೊತ್ತಾಗುತ್ತೋ ಬರೋದು, ನಾವು ಹೋಗಿ ತಿಳ್ಕೊಂಬರೋಣ ಬಾ. ಅಯ್ಯೋ ಪಾಪ ಗೀತಾ ತಿಂಡಿ ಮಾಡ್ಬೇಕು ಅಂತಿದ್ಲು. ಶೇವಿಂಗ್ ಬೇಕಾದ್ರೆ ಆಮೇಲೆ ಮಾಡಿಸ್ಕೊಳೋಣ, ಫಸ್ಟ್ ಹೋಗ್ಬಿಟ್ಟು ಅವಳಿಗೆ ತಿಂಡಿ ಕೊಟ್ಬಿಟ್ಟು ಬರೋಣ. ಪಾಪ ಹಸಕ್ಕೆ ತಡಿಯಲ್ಲ ಚಿಕ್ಕ ಮಗು. ಗೀತಾ, ಗೀತಾ ಎಲ್ಲೋಗ್ಬಿಟ್ಟಿವಳು? ನಮ್ಮಮ್ಮ ಬೇರೆ ಮನೆಗಿಲ್ವಲ್ಲ.
ಗೀತ ಏನಾದ್ರು ಕಾಣಿಸ್ಲಾ? ಟೆಂಪಲ್ ಹತ್ರ ಹೋದ್ರು ನೋಡು. ಏನ್ ಕುಮಾರ, ನಿಂಗ್ ಹುಡ್ಕೊಂಡು ಮನೆ ಹತ್ರ ಹೋಗಿದ್ರೆ ನೀನು ಶೇವ್ ಮಾಡ್ಸಕ್ ಹೋಗಿದ್ಯಾ? ಮವ ನಿನ್ಗೇನಾದ್ರು ಬುದ್ಧಿ ಆಯ್ತಾ? ಯಾಕೆ ಕುಮಾರ, ಏನಾಯ್ತು? ಇನ್ನೇಗ್ ಮಾತಾಡ್ಲಿ ಮವ, ನಿನ್ ಪಾಡಿಗೆ ನಿನ್ ಗೀತನ್ ಕರ್ಕ ಬಂದ್ಬಿಟ್ರ ಊರಲ್ಲಿ ಎಲ್ಲಂತ ಹುಡುಕ್ಲಿ, ಯಾರನ್ನಂತ ಕೇಳಲಿ? ಅದಲ್ಲ ಕುಮಾರ, ಗೀತಾ ತಿಂಡಿ ಯಾರೋ ಊರಲ್ಲಿ ಕೊಡ್ಸಿರೋದನ್ನ ಉಣ್ಕೊಂಡು ಕುಡ್ಕೊಂಡು ಬಿದ್ದಿರೋ ನಿನ್ಗೇನ್ ಗೊತ್ತಾಗುತ್ತೆ ಬಿಡು. ನಾವ್ ಇಷ್ಟಪಟ್ಟಿರೋರು ಒಂದೇ ಒಂದ್ ನಿಮಿಷ ಕಾಣಿಸಿಲ್ಲ ಅಂತಂದ್ರೆ ಆ ನೋವು ನಿನ್ಗೇನ್ ಗೊತ್ತು? ಗೀತಾ, ನಾನು ಹೇಳಿದ್ನಲ್ಲ ಗೀತಾ ಮನೆಗಿರು ಅಂತ, ಏನ್ ನೀನ್ ಆಚೆ ಬರಕ್ ಹೋದ? ಎಷ್ಟು ಗಾಬರಿ ಆಯ್ತು ಹೇಳು, ನೀನ್ ಒಂದ್ ನಿಮಿಷ ಕಾಣಿಸ್ತೇ ಹೋಗಿದ್ದಕ್ಕೆ. ಮಾವ ಅಜ್ಜಿಗೆ ಬೈ ಬೈ. ಮಾವ ಅಜ್ಜಿದೇನು ತಪ್ಪಿಲ್ಲ, ನಾನೇ ಅಶ್ವಾಗ್ತದೆ ಅಂತ ಕೇಳ್ದೆ, ಅದಕ್ಕೆ ಜ್ಯೂತಿನ ತಿಂಡಿ ತಿನ್ಸಕ್ ಕರ್ಕೊಂಡ್ ಬಂದ. ಕಾಣಿಸ್ತಾನೆ ಇಲ್ಲ, ಎಲ್ಲೋಗ್ಬಿಟ್ಟ ಮಾವ? ಕಾಣಿಸ್ತಾನೆ ಇಲ್ವಲ್ಲ? ಏನ್ ಬೇಜಾರು ಮಾಡ್ಕೊಬಿಟ್ಟ ಏನೋ. ಏಯ್ ಸಾರಿ ಮಾವು, ಅವಾಗ್ಲೇ ಕೋಪದಲ್ಲಿ ಏನಾದ್ರು ಮಾತಾಡ್ಬಿಟ್ಟೆ. ಏಯ್ ನೀನ್ ಏನಾದ್ರು ಮಾತಾಡೆ, ಸುಮ್ನೆ ಗೊಂಬೆ ತರ ನಿಂತ್ಕೊಬಿಟ್ಟಿದ್ಯಾ? ನಾನೇನ್ ಮಾಡ್ಲಿ, ನೀನ್ ಅಲ್ವಾ ಜಿತುನ್ ಬೈದಿದ್ದು. ಏಯ್ ಏನೇ ಕೇಳಿ, ಇಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯ ನೀನು? ನಿನ್ನಿಂದನೇ ತಾನೇ ನಮ್ಮ ಜಿತು ಮೇಲೆ ಕೋಪ ಮಾಡ್ಕೊಂಡಿದ್ ನಾನು. ನಾನೇನ್ ಜಿತುನ್ ಬೈ ಅಂತ ಹೇಳಿದ್ನ? ಇವ್ರೇನ್ ನಂಗೆ ಸಮಾಧಾನ ಮಾಡಕ್ ಬಂದವರು ಇಲ್ಲ ಜಗಳ ಮಾಡಕ್ ಬಂದವರು? ಲೇ ಯಾಕ್ರ ಕುಮಾರ, ಇಬ್ರು ಅವ್ ಮುಂಗ್ಸಿತಾರ ಜಗಳ ಆಡ್ತಾ ಇದ್ದೀರಾ? ಆಗೋದಾಗಿದೆ, ಬಿಟ್ಟಾಕಿ. ಮಾವ ಈಗ ನನ್ ಮೇಲೆ ನಿನ್ಗೇನ್ ಕೋಪ ಇಲ್ವಾ? ಏನು ಇಲ್ಲ ಬಿಡ್ಕುಮಾರ. ಪಕ್ಕನಾ? ಹೂನಪ್ಪ, ನಿನ್ ಮೇಲೆ ನನ್ಗೇನು ಕೋಪ ಇಲ್ಲ. ಏ ಮಾವ ಕನ್ವಿನ್ಸ್ ಆದ್ರು. ಹೇಗಿತ್ತು, ನಾವ್ ಅವಾಗ್ಲೇ ಗಾಡಿಯಲ್ಲಿ ಬರೋವಾಗ ಆಪರೇಷನ್ ಮಾಡ್ಕೊಂಡ್ ಬಂದ್ವಿ. ಏನಂತ ಮಾವ ಹೇಳಿದ್ರು, ಜಿತ್ತು ಮುಂದೆ ಜಗಳ ಆಡಿದ್ರೆ ಕನ್ವಿನ್ಸ್ ಆಗ್ತಾರೆ ಅಂತ ಹೇಳಿದ್ರು. ನೀವಾದ್ರಿ